ಹಾಯ್ ಹಲೋ ವೀಕ್ಷಕರೇ. ಈ ವಾರದ ಉತ್ತಮ ಮತ್ತು ಕಳಪೆ ಚಟುವಟಿಕೆ ಮುಗಿದಿದೆ. ಹಾಗಾಗಿ ಈ ವಾರದ ಉತ್ತಮ ಯಾರು ಯಾರಿಗೆ ಕೊಟ್ಟಿದ್ದಾರೆ ಮತ್ತು ಕಳಪೆ ಯಾರು ಯಾರಿಗೆ ಕೊಟ್ಟಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಾವು ಮೊದಲಿಗೆ ಈ ವಾರ ಯಾರು ಯಾರಿಗೆ ಉತ್ತಮ ಕೊಟ್ಟಿದ್ದಾರೆ ಎಂದು ನೋಡುವುದಾದರೆ, ಅಶ್ವಿನಿ ಗೌಡ ಅವರು ಮಾಳು ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಸೂರಜ್ ಅವರು ಅಶ್ವಿನಿ ಗೌಡ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ರಜತ್ ಅವರು ಕಾವ್ಯ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಧನುಷ್ ಅವರು ಕಾವ್ಯ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಸ್ಪಂದನಾ ಅವರು ಮಾಳು ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ರಘು ಸರ್ ಅವರು ಮಾಳು ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಮಾಳು ಅವರು ಕಾವ್ಯ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ರಾಶಿಕಾ ಅವರು ಅಶ್ವಿನಿ ಗೌಡ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಗಿಲ್ಲಿ ಅವರು ಕಾವ್ಯ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಕಾವ್ಯ ಅವರು ಮಾಳು ಅವರಿಗೆ ಉತ್ತಮ ಕೊಟ್ಟಿದ್ದಾರೆ. ಆದರೆ ಚೈತ್ರ ಅವರು ಯಾರಿಗೆ ಉತ್ತಮ ಕೊಟ್ಟಿದ್ದಾರೆ ಎಂದು ತೋರಿಸಿಲ್ಲ. ವೀಕ್ಷಕರ, ಮಾಳು ಅವರಿಗೆ 4 ಉತ್ತಮ ಬಂದಿವೆ. ಅಶ್ವಿನಿ ಗೌಡ ಅವರಿಗೆ 2 ಉತ್ತಮ ಬಂದಿವೆ ಮತ್ತು ಕಾವ್ಯ ಅವರಿಗೆ 4 ಉತ್ತಮ ಬಂದಿವೆ. ಹಾಗಾಗಿ ಕಾವ್ಯ ಮತ್ತು ಮಾಳು ಅವರಲ್ಲಿ ಟೈ ಆಗಿದೆ ಅಂತ ಹೇಳಬಹುದು. ಇದರಲ್ಲಿ ಚೈತ್ರ ಅವರು ಯಾರಿಗೆ ಉತ್ತಮ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಗೊತ್ತಾದ ಕನ್ಫರ್ಮೇಶನ್ ಮಾಡ್ತೀನಿ. ವೀಕ್ಷಕರೇ, ಈ ವಾರದ ಉತ್ತಮ ಮಾಳುವವರು ಆಗಿದ್ದಾರೆ. ಇನ್ನು ನಾವು ಈ ವಾರದ ಕಳಪೆ ಬಗ್ಗೆ ಮಾತನಾಡುವುದಾದ್ರೆ, ಕಳಪೆ ಯಾರು ಯಾರಿಗೆ ಕೊಟ್ಟಿದ್ದಾರೆ ಅಂತ ಲೈವ್ ಅಲ್ಲಿ ಕರೆಕ್ಟ್ ಆಗಿ ತೋರಿಸಿಲ್ಲ. ಹಾಗಾಗಿ ಈ ವಾರದ ಕಳಪೆ ಯಾರೆಂದು ನಾನು ಡೈರೆಕ್ಟ್ ಆಗಿ ಹೇಳುತ್ತೇನೆ. ಈ ವಾರದ ಕಳಪೆ ಬಂದ್ಬಿಟ್ಟು ಚೈತ್ರ ಅವರು. ಚೈತ್ರ ಅವರು ಈ ವಾರದ ಕಳಪೆ ಆಗಿದ್ದಾರೆ ಅಂತ ಹೇಳ್ಬೋದು. ಈ ವಾರದ ಉತ್ತಮ ಮಾಳು ಮತ್ತು ಈ ವಾರದ ಕಳಪೆ ಚೈತ್ರ ಅವರು. ವೀಕ್ಷಕರೇ, ಇದಾಗಿತ್ತು ಈ ವಾರದ ಉತ್ತಮ ಮತ್ತು ಕಳಪೆ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಾರದ ಉತ್ತಮ ಮತ್ತು ಕಳಪೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.